ಯೇಸುಸ್ವಾಮಿ ಗದರೇನರ ಸೀಮೆಯಿಂದ ತನ್ನ ಊರಾದ ಕಪೆರ್ನೌಮಿಗೆ ಬರ್ತಾನೆ. ಯೇಸುಸ್ವಾಮಿ ಕಪೆರ್ನೌಮಿನಲ್ಲಿ ಇದ್ದಾನೆ ಎಂಬ ಸುದ್ದಿ ಅಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಗೊತ್ತಾಗುತ್ತೆ. ಅಲ್ಲಿದ್ದಂಥ ಜನರು ತಮ್ಮಲ್ಲಿದ್ದ ರೋಗಿಗಳನ್ನು ಮತ್ತು ದೆವ್ವ ಹಿಡಿದವರನ್ನು, ಮಾಟಮಂತ್ರಗಳಿಂದ ಕಟ್ಟಲ್ಪಟ್ಟವರನ್ನು, ಅಂಗಹೀನರನ್ನು ಹೊತ್ತುಕೊಂಡು ಕರಕೊಂಡು ಯೇಸುಸ್ವಾಮಿಯ ಬಳಿಗೆ ಬರ್ತಾರೆ. ಅವರಿಗೆ ಯೇಸುಸ್ವಾಮಿಯಿಂದ ಗುಣಪಡಿಸಿಕೊಳ್ಳಬೇಕು ಅಂತ. ಅಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರು ಕೂಡ ಯೇಸುಸ್ವಾಮಿ ಏನು ಮಾಡ್ತಾನೆ ಅಂತ ನೋಡಲಿಕ್ಕೆ ಬಂದಿದ್ರು. ಆ ಸುತ್ತಮುತ್ತಲಿನ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಅನೇಕ ದಿನಗಳಿಂದ ಪಾರ್ಶ್ವವಾಯಿಯಿಂದ ನರಳುತ್ತಾ ಇದ್ದ. ಆ ಊರಿನಲ್ಲಿದ್ದ ಕೆಲವರು 4 ಜನರಿಂದ ಅವನನ್ನು ಒರೆಸಿಕೊಂಡು ಯೇಸುಸ್ವಾಮಿಯ ಮನೆಯ ಬಳಿಗೆ ಬರ್ತಾರೆ. ಅವರು ಅಲ್ಲಿಗೆ ಬಂದಾಗ ಯೇಸುಸ್ವಾಮಿಯ ಮನೆಯ ಮುಂದೆ ದೊಡ್ಡದಾದಂಥ ಕ್ರೌಡು ಇತ್ತು. ತುಂಬಾ ಜನ ಅಲ್ಲಿ ಸೇರಿದ್ರು. ಆ ಪಾರ್ಶ್ವವಾಯು ರೋಗಿಯನ್ನ ಯೇಸುಸ್ವಾಮಿಯ ಬಳಿಗೆ ಅಂದ್ರೆ ಮನೆ ಒಳಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಅವರಿಂದ ಆಗ್ಲಿಲ್ಲ. ಆಗ ಅವರು ಒಂದು ಆಲೋಚನೆ ಮಾಡಿದ್ರು. ಮನೆಯ ಮಾಳಿಗೆಯನ್ನು ಹತ್ತಿ ದ್ವಾರ ಮಾಡಿ ಆ ದ್ವಾರದ ಮೂಲಕವಾಗಿ ಆ ಪಾರ್ಶ್ವವಾಯು ರೋಗಿಯನ್ನ ಹಾಸಿಗೆಯ ಸಮೇತವಾಗಿ ಹಗ್ಗಗಳಿಂದ ಯೇಸುಸ್ವಾಮಿಯ ಮುಂದುಗಡೆ ಇಳಿಸಿದ್ರು. ಯೇಸುಸ್ವಾಮಿ ಅವನನ್ನ ಇಳಿಸಿದವರ ನಂಬಿಕೆಯನ್ನ ನೋಡಿ ಆ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಯೇಸುಸ್ವಾಮಿ ಆ ಮಾತನ್ನ ಹೇಳಿದಾಕ್ಷಣ ಅಲ್ಲಿದ್ದಂಥ ಶಾಸ್ತ್ರಿಗಳು, ಫರಿಸಾಯರು ಇದು ದೇವದೂಷಣೆಯ ಮಾತು, ಪಾಪಗಳನ್ನು ಕ್ಷಮಿಸುವುದಕ್ಕೆ ಈತನಾರು, ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಇರೋದು ದೇವರೊಬ್ಬನಿಗೆ ಅಂತ ತಮ್ಮ ಒಳಗಡೆ ಅಂದುಕೊಳ್ತಾರೆ. ಯೇಸುಸ್ವಾಮಿ ಅವರು ಅಂದುಕೊಂಡದ್ದನ್ನ ತಿಳಿದು ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳುವುದು ಸುಲಭನಾ ಅಥವಾ ಎದ್ದು ನಡೆ ಅಂತ ಹೇಳೋದು ಸುಲಭನಾ? ಪಾಪಗಳನ್ನು ಕ್ಷಮಿಸುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿದಿರಬೇಕು ಅಂತ ಹೇಳಿ ಆ ಪಾರ್ಶ್ವವಾಯು ರೋಗಿಯ ಕಡೆಗೆ ನೋಡಿ ಎದ್ದು ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ನಡೆ ಅಂತ ಹೇಳ್ತಾನೆ. ಆ ವ್ಯಕ್ತಿ ಆ ಕ್ಷಣದಲ್ಲಿ ಎದ್ದು ತನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗ್ತಾನೆ. ಅದನ್ನು ನೋಡಿದ ಅಲ್ಲಿದ್ದ ಜನರೆಲ್ಲರೂ ಆಶ್ಚರ್ಯಪಟ್ಟು ದೇವರನ್ನ ಕೊಂಡಾಡ್ತಾರೆ. ಈ ಘಟನೆ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈಗ ನಾವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನವನ್ನ ಓದಿಕೊಳ್ಳೋಣ. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆ ಪಾರ್ಶ್ವವಾಯು ರೋಗಿಯನ್ನ ಒರೆಸಿಕೊಂಡು ಬಂದವರು ಮತ್ತು ಹೊತ್ತುಕೊಂಡು ಬಂದವರು ಯೇಸುಸ್ವಾಮಿಯ ಮನೆಯ ಮುಂದೆ ಬಂದಾಗ ಅಲ್ಲಿ ದೊಡ್ಡ ಕ್ರೌಡ್ ಇರುವುದನ್ನ ಕಂಡು ಅವರು ಅವನನ್ನ ವಾಪಸ್ಸು ಹೊತ್ತುಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಇತ್ತು. ಇಲ್ಲ ಅಂದ್ರೆ ಅಲ್ಲೇ ಅವನನ್ನ ಬಿಟ್ಟು ಬರಲಿಕ್ಕೆ ಚಾನ್ಸ್ ಇತ್ತು. ಅದೇ ಜಾಗದಲ್ಲಿ ಒಂದು ವೇಳೆ ನಾವಿದ್ರೆ ಏನ್ ಮಾಡ್ತಿದ್ವಿ ಯೋಚನೆ ಮಾಡಿ. ಅವರು ಅವನನ್ನ ಮನೆ ಮಾಳಿಗೆ ಹತ್ತಿ ದ್ವಾರ ಮಾಡಿ ಯೇಸುಸ್ವಾಮಿಯ ಮುಂದುಗಡೆಗೆ ಇಳಿಸ್ತಾರೆ. ಅಂದ್ರೆ ಅದರ ಅರ್ಥ ಏನು? ಒರೆಸಿಕೊಂಡು ಬಂದವರಿಗೂ ಹೊತ್ತುಕೊಂಡು ಬಂದವರಿಗೂ ಅವನ ಮೇಲೆ ಪ್ರೀತಿ ಇತ್ತು ಅಂತ ಅರ್ಥ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಆಜ್ಞೆಯನ್ನ ಅವರು ಅಲ್ಲಿ ನೆರವೇರಿಸಿರುವುದನ್ನ ನಾವು ಕಾಣ್ತೀವಿ. ಅದರ ಜೊತೆಗೆ ಅವನ ಮೇಲೆ ಅವರಿಗೆ ಕರುಣೆ ಇತ್ತು, ಅನುಕಂಪ ಇತ್ತು. ಅವನು ಬಾಧೆ ಪಡುವುದನ್ನು, ಹಿಂಸೆ ಪಡುವುದನ್ನು, ಕಷ್ಟಪಡುವುದನ್ನ ಅವರಿಂದ ನೋಡಲಿಕ್ಕೆ ಆಗದೆ ಕನಿಕರ ಪಟ್ಟು ಅವನನ್ನ ಅಲ್ಲಿಗೆ ಹೊತ್ತುಕೊಂಡು ಬಂದ್ರು, ಒರೆಸಿಕೊಂಡು ಬಂದ್ರು. ನಂಬಿಕೆಯನ್ನ ಕ್ರಿಯೆಗಳ ರೂಪದಲ್ಲಿ ಯಾವ ರೀತಿ ಮಾಡಬಹುದು ಅಂತ ಇವರನ್ನ ನೋಡಿ ಕಲಿಬೇಕು ನಾವು.
ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋದು ಹೇಗೆ ಅಂತ ಇವರನ್ನ ನೋಡಿ ನಾವು ಕಲಿಬೇಕಾಗಿದೆ. ಅವರಿಗೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ, ತುಂಬಾ ಕಾನ್ಫಿಡೆಂಟ್ ಇದೆ. ಇವನನ್ನ ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋದ್ರೆ ಯೇಸು ಸ್ವಾಮಿ ಇವನ ರೋಗವನ್ನ ವಾಸಿ ಮಾಡೇ ಮಾಡ್ತಾನೆ ಅನ್ನುವಂಥ ನಂಬಿಕೆ, ದೃಢವಾದ ನಂಬಿಕೆ ಅವರಲ್ಲಿತ್ತು. ಒಂದು ಕಡೆಗೆ ಆ ರೋಗಿಯ ಮೇಲೆ ಅವರಿಗೆ ಪ್ರೀತಿ ಇದೆ, ಕರುಣೆ ಇದೆ, ಅನುಕಂಪ ಇದೆ. ಇನ್ನೊಂದು ಕಡೆ ಅವರಿಗೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ, ಕಾನ್ಫಿಡೆಂಟ್ ಇದೆ. ಸೊ ಹಾಗಾಗಿ ಅವರು ಅವನನ್ನ ಯೇಸುವಿನ ಬಳಿಗೆ ಹೊತ್ತುಕೊಂಡು ಬಂದು ಯೇಸುವಿನ ಮುಂದುಗಡೆಗೆ ಅವನನ್ನ ಮನೆಯ ಮಾಳಿಗೆಯಿಂದ ಇಳಿಸಿದರು. ಅವರ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿಗೆ ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ. ಅಲ್ಲಿ ಒರೆಸಿಕೊಂಡು ಬಂದವರಿಗಾಗಲಿ ಹೊತ್ತುಕೊಂಡು ಬಂದವರಿಗಾಗಲಿ ಇದ್ದಂಥ ನಿರೀಕ್ಷೆ, ನಂಬಿಕೆ, ಭರವಸೆ ಏನಾಗಿತ್ತು? ಅವನನ್ನ ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗದಿಂದ ವಾಸಿ ಮಾಡ್ತಾನೆ ಅಂತ ಅಂದುಕೊಂಡಿದ್ರು. ಅಲ್ಲಿ ಸುತ್ತಮುತ್ತ ಇದ್ದಂಥವ್ರು ಕೂಡ ಈಗ ನೋಡ್ರಿ, ಯೇಸು ಸ್ವಾಮಿ ಅವನ ಕೈ ಹಿಡಿದು ಎಬ್ಬಿಸ್ತಾನೆ, ಅವನ ಪಾರ್ಶ್ವವಾಯು ರೋಗವನ್ನ ವಾಸಿ ಮಾಡ್ತಾನೆ ಅಂತ ಅಲ್ಲಿ ಸುತ್ತಮುತ್ತ ಇದ್ದಂಥವ್ರು ಕೂಡ ನಿರೀಕ್ಷೆ ಮಾಡ್ತಾ ಇದ್ರು, ಮಾತಾಡಿಕೊಳ್ತಾ ಇದ್ರು. ಅದಲ್ಲದೆ ಆ ರೋಗಿಗೂ ಕೂಡ ನನಗೆ ಈ ರೋಗ ವಾಸಿಯಾದರೆ ಸಾಕಪ್ಪ, ನನ್ನ ಕೆಲಸನ ನಾನು ಮಾಡ್ಕೊಳ್ತೀನಿ, ನನ್ನ ಸೇವೆ ಮಾಡುವವರು ಪ್ರತಿನಿತ್ಯ ನನಗೆ ಶಾಪ ಹಾಕ್ತಿದ್ದಾರೆ, ಆ ಶಾಪವನ್ನ ನನ್ನ ಕಿವಿಯಿಂದ ಕೇಳಕ್ಕಾಗ್ತಾ ಇಲ್ಲ, ಇವನು ಇನ್ನೂ ಯಾಕಾದ್ರೂ ಬದುಕಿದನು, ಯಾಕೆ ದೇವರು ಇವನನ್ನ ಕರ್ಕೊಂಡು ಹೋಗ್ಬಾರ್ದಾಗಿತ್ತು, ಇವನು ಎಂಥ ಪಾಪ ಮಾಡಿದ್ನೋ ಏನೋ, ಇಂಥ ರೋಗ ಇವನಿಗೆ ಒದಗಿದೆ ಅಂತ ಪ್ರತಿನಿತ್ಯ ನನ್ನ ಸೇವೆ ಮಾಡೋರು ನನಗೆ ಶಾಪ ಆಗ್ತಿದ್ದಾರೆ. ಸ್ವಾಮಿ, ಇವತ್ತು ಹೇಗಾದ್ರೂ ಮಾಡಿ ನನ್ನನ್ನು ಗುಣಪಡಿಸು ಅಂತ ಅವನು ತನ್ನ ಒಳಗಡೆ ಅಂದುಕೊಳ್ತಾ ಇದ್ದಾನೆ. ಹೊತ್ತುಕೊಂಡು ಬಂದವರಿಗೂ ಒರೆಸಿಕೊಂಡು ಬಂದವರಿಗೂ ಇದ್ದಂಥ ನಿರೀಕ್ಷೆ ಅವನ ರೋಗವಾಸಿ ಆಗಬೇಕು. ಅಲ್ಲಿದ್ದಂಥವರು ನೋಡ್ತಾ ಇದ್ದಿದ್ದು ಅವನ ರೋಗವಾಸಿ ಆಗುತ್ತೆ ಅಂತ. ಆ ರೋಗಿಗೂ ಇದ್ದಂಥ ನಿರೀಕ್ಷೆ ನನ್ನ ರೋಗ ವಾಸಿ ಆಗುತ್ತೆ ಅಂತ. ಆದರೆ ಅವರು ಅಂದುಕೊಂಡ ರೀತಿಯಲ್ಲಿ ಯೇಸು ಸ್ವಾಮಿ ಆ ರೋಗವನ್ನ ಗದರಿಸಿಲ್ಲ. ಯೇಸು ಸ್ವಾಮಿ ಅಲ್ಲಿ ಹೇಳಿದ್ದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ಡಿಫ್ರೆಂಟ್ ಆಗಿರುತ್ತೆ. ನಾವು ಒಂದನ್ನ ನಿರೀಕ್ಷೆ ಮಾಡ್ತೀವಿ, ಆದರೆ ಸ್ವಾಮಿ ಎರಡನ್ನ ಮಾಡ್ತಾನೆ. ಈ ಎಸ್ತೇರಳು ಅಂದುಕೊಂಡಿದ್ಲು, ನನಗೆ ಯಾರಾದ್ರೂ ಒಬ್ಬ ಸಾಧಾರಣ ವ್ಯಕ್ತಿ ನನ್ನನ್ನ ಮದುವೆ ಆಗ್ತಾನೆ, ಇಲ್ಲಾಂದ್ರೆ ಸೈನಿಕ ನನ್ನನ್ನ ಮದುವೆ ಆಗ್ತಾನೆ ಅಂತ ಅಂದುಕೊಂಡಿದ್ಲು. ಆದರೆ ದೇವರು ಅವಳನ್ನ ಚಕ್ರವರ್ತಿ ಮದುವೆ ಆಗುವ ಹಾಗೆ ಮಾಡಿದ. ಯೋಸೇಪ ಜೈಲಿಂದ ಬಿಡುಗಡೆಯಾಗಿ ಫರೋಹನನ ಮುಂದೆ ಬಂದು ನಿಂತಾಗ ಯೋಸೇಪ ಅಂದುಕೊಂಡಿದ್ದು, ನನಗೆ ಈ ಫರೋಹ ಜೈಲಿಂದ ಬಿಡುಗಡೆ ಮಾಡಿ ಈ ಅರಮನೆಯಲ್ಲಿ ಒಂದು ಚಿಕ್ಕ ಕೆಲಸ ಕೊಟ್ರೆ ಸಾಕು, ನಾನು ಆರಾಮಾಗಿ ಇರ್ತೀನಿ, ಮತ್ತೆ ನಾನು ಜೈಲಿಗೆ ಹೋಗಬಾರದು, ಈ ಫರೋಹನಲ್ಲಿ ನನಗೆ ಜೈಲಿಂದ ಬಿಡುಗಡೆ ಮಾಡು ಅಂತ ಕೇಳ್ಕೋಬೇಕು ಅಂತ ಅಂದುಕೊಂಡಿದ್ದ. ಆದರೆ ದೇವರ ಆಲೋಚನೆ ಏನಾಗಿತ್ತು? ಅವನನ್ನ ಆ ಫರೋಹನ ಮೂಲಕವಾಗಿ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿದ. ನಾವು ಅಂದ್ಕೊಳ್ಳೋದು ಅತ್ಯಲ್ಪವಾಗಿ ನಮ್ಮ ಆಲೋಚನೆ ಇರುತ್ತೆ, ಆದರೆ ದೇವರ ಆಲೋಚನೆ ದೊಡ್ಡದಾಗಿರುತ್ತೆ. ಇಲ್ಲಿ ಕೂಡ ಅದೇ ಘಟನೆ ನಡೆದಿದ್ದು. ಅವರು ನಿರೀಕ್ಷೆ ಮಾಡಿದ್ದು ರೋಗವಾಸಿ ಆಗಬೇಕಂತ, ಆದರೆ ಯೇಸು ಸ್ವಾಮಿ ಅಲ್ಲಿ ಮಾಡಿದ್ದು ಎರಡು ಕೆಲಸಗಳನ್ನ. ಅವನನ್ನ ರೋಗದಿಂದಲೂ ಬಿಡುಗಡೆ ಮಾಡಿದ, ಪಾಪದಿಂದಲೂ ಬಿಡುಗಡೆ ಮಾಡಿದ. ಯೇಸು ಸ್ವಾಮಿ ಆ ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ್ದು ಯಾಕೆ ಅಂದ್ರೆ, ಪಾಯಿಂಟ್ ನಂಬರ್ 1, ಕೆಲವು ರೋಗಗಳು ಪಾಪಗಳಿಂದ ಬರುತ್ತವೆ ಅಂತ ಅಲ್ಲಿದ್ದವರೆಲ್ಲರಿಗೂ ಕೂಡ ಗೊತ್ತಾಗಬೇಕು. ಉದಾಹರಣೆಗೆ ಬೆಥೆಸ್ದಾ ಕೊಳದಲ್ಲಿದ್ದಂಥ 38 ವರ್ಷದ ರೋಗಿಗೆ ಆ ರೋಗ ಬಂದದ್ದು ಪಾಪದಿಂದ. ಅದಕ್ಕೆ ಯೇಸು ಸ್ವಾಮಿ ಅವನನ್ನ ದೇವಾಲಯದಲ್ಲಿ ಕಂಡಾಗ ಮತ್ತೆ ಪಾಪ ಮಾಡಬೇಡ ನೋಡು, ಹೆಚ್ಚಿನ ಕೇಡು ಬಂದೀತು ಅಂತ ಹೇಳ್ತಾನೆ. ಇನ್ನು ಕೆಲವು ಪಾಪಗಳು ಶರೀರ ಸಂಬಂಧದಿಂದ ಬರ್ತವೆ, ಅಂದ್ರೆ ವ್ಯಭಿಚಾರದಿಂದ ಬರ್ತವೆ.
ಉದಾಹರಣೆಗೆ HIV ರೋಗ, ಅದು ವ್ಯಭಿಚಾರದಿಂದ ಶರೀರ ಸಂಬಂಧ ಇಟ್ಟುಕೊಳ್ಳೋದ್ರಿಂದ ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಕೆಲವು ರೋಗಗಳು ಸತ್ಯವೇದದಲ್ಲಿ ದೇವರ ಮಹಿಮೆಗಾಗಿ ಬಂದಿದ್ದಾವೆ. ಉದಾಹರಣೆಗೆ ಎಲಿಷನಿಗೆ ಒಂದು ಮರಣಕರವಾದ ರೋಗ ಬರುತ್ತೆ. ಎಲಿಷಾ ಅನೇಕ ರೋಗಿಗಳನ್ನ ವಾಸಿ ಮಾಡಿದ, ಅನೇಕರನ್ನ ಗುಣಪಡಿಸಿದ, ಮಹತ್ ಕಾರ್ಯಗಳನ್ನು ಮಾಡಿದ, ಅದ್ಭುತ ಕಾರ್ಯಗಳನ್ನು ಮಾಡಿದ, ಸೂಚಕ ಕಾರ್ಯಗಳನ್ನು ಕೂಡ ಮಾಡಿದ. ಆದರೆ ತನ್ನ ರೋಗವನ್ನ ಮಾತ್ರ ವಾಸಿ ಮಾಡಿಕೊಳ್ಳಲಿಕ್ಕೆ ಎಲಿಷನಿಂದ ಆಗಲಿಲ್ಲ. ಅದರ ಅರ್ಥ ಏನು? ಕೆಲವು ರೋಗಗಳು ನಮ್ಮನ್ನ ಸರಿಪಡಿಸಲಿಕ್ಕೆ ಬರ್ತವೆ, ಕೆಲವು ರೋಗಗಳು ದೇವರ ಚಿತ್ತದ ಮೇರೆಗೆ ಬರ್ತವೆ ಅಂತ ಅರ್ಥ. ನಾವು ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಹುಟ್ಟು ಕುರುಡನ ಬಗ್ಗೆ ಕಾಣ್ತೀವಿ. ಅಲ್ಲಿ ಅವನು ಹುಟ್ಟುತ್ತಲೇ ಕುರುಡನಾಗಿ ಹುಟ್ಟಿರ್ತಾನೆ. ಅಲ್ಲಿದ್ದಂಥ ಶಿಷ್ಯರು ಕೇಳ್ತಾರೆ, ಇವನು ಈ ರೀತಿಯಾಗಿ ಹುಟ್ಟಲಿಕ್ಕೆ ಯಾರು ಪಾಪ ಮಾಡಿದರು? ಇವನು, ಇವನ ತಂದೆ ತಾಯಿಗಳು ಅಂತ ಆ ಶಿಷ್ಯರು ಅಲ್ಲಿ ಯೇಸು ಸ್ವಾಮಿಗೆ ಕೇಳೋದನ್ನ ನಾವು ನೋಡ್ತೀವಿ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಇವನೂ ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ಕಾಣಬರುವುದಕ್ಕೆ ಇದಾಯಿತು ಅಂತ ಹೇಳ್ತಾನೆ. ಮತ್ತೆ ನಾವು ಲಾಜರನ ಕುರಿತಾಗಿ ನೋಡ್ತೀವಿ. ಅವರ ಅಕ್ಕಂದಿರು ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಅಂತ ಯೇಸು ಸ್ವಾಮಿಯ ಬಳಿಗೆ ಹೇಳಿ ಕಳಿಸ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಮನುಷ್ಯ ಕುಮಾರನ ಮಹಿಮೆಗಾಗಿ ಬಂದದ್ದು ಅಂತ ಯೇಸು ಸ್ವಾಮಿ ಅಲ್ಲಿ ಹೇಳೋದನ್ನ ನಾವು ಕಾಣ್ತೀವಿ. ಅದೇ ರೀತಿ ಇಲ್ಲಿ ಈ ವ್ಯಕ್ತಿಗೆ ಪಾರ್ಶ್ವವಾಯು ರೋಗ ಬಂದದ್ದು ಅವನ ಪಾಪದಿಂದ. ಪಾಯಿಂಟ್ ನಂಬರ್ 2, ಆ ವ್ಯಕ್ತಿಗೆ ಆ ರೋಗ ಬಂದದ್ದು ಪಾಪದಿಂದಲೇ ಅಂತ ಅವನಿಗೆ ಗೊತ್ತಾಗಬೇಕು ಅಂತ ಯೇಸು ಸ್ವಾಮಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಅವನು ಯೇಸು ಸ್ವಾಮಿ ಆ ಮಾತನ್ನ ಹೇಳಿದಾಗ ತನ್ನೊಳಗೆ ಅವನು ತಾನು ಮಾಡಿದಂತ ಪಾಪ ಕೃತ್ಯಗಳನ್ನ ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾನೆ. ಅವನು ಪಶ್ಚಾತ್ತಾಪ ಪಡಬೇಕು ಅನ್ನುವ ಉದ್ದೇಶದಿಂದಲೇ ಯೇಸು ಸ್ವಾಮಿ ಆ ಮಾತನ್ನ ಹೇಳಿದ. ಪಾಯಿಂಟ್ ನಂಬರ್ 3, ಯೇಸು ಸ್ವಾಮಿಗೆ ಕೇವಲ ಅವನು ರೋಗದಿಂದ ಮಾತ್ರ ಗುಣ ಹೊಂದಬಾರದು, ಈ ಭೂಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲೂ ಕೂಡ ಅವನು ಬದುಕಬೇಕು, ನಿತ್ಯ ಜೀವವನ್ನ ಹೊಂದಬೇಕು ಅಂತ ಆಲೋಚನೆಯಿಂದ ಯೇಸು ಸ್ವಾಮಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ನೋಡ್ರಿ, ರೋಗವಾಸಿ ಆದ್ರೆ ದೇಹ ಸ್ವಸ್ಥತೆ ಹೊಂದುತ್ತೆ, ಆದರೆ ಪಾಪಗಳು ಕ್ಷಮಿಸಲ್ಪಟ್ರೆ ನಾವು ನರಕದಿಂದ ತಪ್ಪಿಸಿಕೊಂಡು ನಿತ್ಯ ಜೀವ ಹೊಂದಿ ಪರಲೋಕದಲ್ಲಿ ಜೀವಿಸ್ತೀವಿ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದದ್ದು ರಕ್ಷಣೆಯನ್ನ ಕೊಡ್ಲಿಕ್ಕೆ, ಮನುಷ್ಯರನ್ನ ನರಕದಿಂದ ತಪ್ಪಿಸ್ಲಿಕ್ಕೆ, ಮನುಷ್ಯರ ಪಾಪಗಳನ್ನ ಒತ್ತುಕೊಂಡು ಹೋಗ್ಲಿಕ್ಕೆ. ಯೇಸು ಸ್ವಾಮಿ ಸ್ವಸ್ಥತೆ ಕೊಡಲ್ಲ ಅಂತ ನನ್ನ ಉದ್ದೇಶ ಅಲ್ಲ. ಯೇಸು ಸ್ವಾಮಿ ಕೂಡ ಅನೇಕ ಅದ್ಭುತಗಳನ್ನ ಮಾಡಿರೋದನ್ನ ನಾವು ಸತ್ಯವೇದದಲ್ಲಿ ಕಾಣ್ತೀವಿ. ಅದರ ಜೊತೆಗೆ ಯೇಸು ಸ್ವಾಮಿಯ ಮುಖ್ಯ ಉದ್ದೇಶ ಮನುಷ್ಯರಿಗೆ ರಕ್ಷಣೆಯನ್ನ ಅನುಗ್ರಹಿಸಲಿಕ್ಕೋಸ್ಕರ ಮನುಷ್ಯ ಕುಮಾರನಾಗಿ ಈ ಭೂಲೋಕಕ್ಕೆ ಬಂದ. ಪ್ರತಿ ಮನುಷ್ಯನಿಗೂ ಸ್ವಸ್ಥತೆಗಿಂತ ರಕ್ಷಣೆ ಮುಖ್ಯ. ರಕ್ಷಣೆ ಹೊಂದಿದ್ರೆ ಪರಲೋಕಕ್ಕೆ ಹೋಗ್ತೀವಿ, ಸ್ವಸ್ಥತೆ ಹೊಂದಿದ್ರೆ ಭೂಲೋಕದಲ್ಲಿ ಮಾತ್ರ ಜೀವಿಸ್ತೀವಿ. ಅನೇಕರು ಇವತ್ತು ಯೇಸು ಸ್ವಾಮಿಯ ಬಳಿಗೆ ಬರೋದು ಸ್ವಸ್ಥತೆಗಾಗಿ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಸ್ವಸ್ಥತೆಗಾಗಿ ಯೇಸು ಸ್ವಾಮಿಯ ಬಳಿಗೆ ಬರೋದಾದ್ರೆ ಈ ಲೋಕದಲ್ಲಿ ಕೂಡ ಡಾಕ್ಟರ್ ಇದ್ದಾರೆ, ಅಲ್ಲಿಗೆ ಹೋಗ್ರಿ, ಅವರು ಕೂಡ ನಿಮ್ಮನ್ನ ಸ್ವಸ್ಥ ಮಾಡ್ತಾರೆ. ಈ ಲೋಕದ ದೇವರು ಕೂಡ ಸ್ವಸ್ಥ ಮಾಡ್ತಾನೆ. ಈ ಲೋಕದ ದೇವರಿಂದಲೂ ಈ ಲೋಕದ ಡಾಕ್ಟರ್ಗಳಿಂದಲೂ ವಾಸಿ ಆಗದೆ ಇದ್ದಂತ ರೋಗಗಳನ್ನ ಯೇಸು ಸ್ವಾಮಿ ವಾಸಿ ಮಾಡ್ತಾನೆ. ಇಲ್ಲಿ ಮನುಷ್ಯರಿಗೆ ಬೇಕಾಗಿರೋದು ಮುಖ್ಯವಾಗಿ ಸ್ವಸ್ಥತೆ ಅಲ್ಲ, ರಕ್ಷಣೆ. ಯೇಸು ಸ್ವಾಮಿ ಬಂದದ್ದು ಕೂಡ ಸ್ವಸ್ಥತೆಗಿಂತ ಹೆಚ್ಚಾಗಿ ಮನುಷ್ಯರನ್ನ ನಾನು ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಅನೇಕರಿಗೆ ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕವಾಗಿ ತಿಳಿಸ್ರಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.